Welcome my GH Maths YouTube for CET, JEE, CUET and COMEDK aspirants. COMEDK aspirants and also in our GH Maths 2 model paper discussions about second PU, exam 1, exam 2 and exam 3. Now I will take very important question. If cos x is equal to tan y, cos x is equal to tan y, cos y is equal to tan z, cos z is equal to tan x, then sin x is equal to what, and also sin 18 is equal to what? Okay, option, given options, root 5 plus 1 by 4, option B, root 5 plus 1 by 2, option C, root 5 minus 1 by 4, option D, root 5 plus 1 by 2. Given cos x is equal to tan y, cos y is equal to tan z, cos z is equal to tan x. I will take this term cos x is equal to tan y, squaring on both sides, cos square x is equal to tan square y. We know that identity formula 1 plus tan square y is equal to secant square y. Tan square y is equal to what? Secant square y plus 1 right square minus 1. Clearly cos square x is equal to tan square place ಅಲ್ಲಿ ನಾನು secant square y minus 1 ಅಂತ ಬರೀತೇನೆ. secant square y minus 1. ಟೋಟಲಿ ನಿನ್ನ ಮೈಂಡಲ್ಲಿ ಏನು ಬರಬೇಕು, ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಬೇಕಲ್ವ. ನಾವೇನು ಮಾಡ್ತಾಯಿದ್ದೀವಿ, ಏನು ಮಾಡಬೇಕು ಅಂತ ಗೊತ್ತಾಗಬೇಕು. ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ, ಸೈನ್ ಎಕ್ಸ್ ಕೇಳಿದ್ದಾರೆ. ಟೋಟಲಿ ಈ ರಿಸಲ್ಟನ್ನು ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡಬೇಕು ಅಂತ ಮೈಂಡಲ್ಲಿ ಬಂದುಬಿಡ್ಬೇಕು ನಮಗೆ. ಈಗ ನಾನೇನೋ ಮಾಡ್ತಾಯಿದ್ದೀನಿ ಅಂದರೆ ಏನು ಮಾಡ್ತಾಯಿದ್ದಾರೆ ಮೇಷ್ಟ್ರು ಅಂತ ಗೊತ್ತಾಗಬೇಕಲ್ಲ. ಕ್ವಶನ್ಸಲ್ಲಿ ಸೈನ್ ಎಕ್ಸ್ ಕೇಳಿದ್ದಾರೆ. ಟೋಟಲ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡಬೇಕು ಬೈ ಯೂಸಿಂಗ್ ದ ಗಿವನ್ 3 ರಿಸಲ್ಟ್ಸ್. ಓಕೆ, ಮೈನಸ್ 1 ಲೆಫ್ಟ್ ಇತ್ತು ಅಂತಾನೆ. ಮೈನಸ್ 1 ಲೆಫ್ಟ್ ಬಂದರೆ ಪ್ಲಸ್ 1 ಕಾಸ್ ಸ್ಕ್ವೇರ್ ಎಕ್ಸ್. ಇದನ್ನು ಏನಾದರೂ ಮಾಡಿ, ಓಕೆ, ಏನಾದರೂ ಬೈ ಯೂಸಿಂಗ್ ಏನಾದರೂ ಮಾಡಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡಬೇಕು ಅನ್ನೋದು ಸ್ಟೂಡೆಂಟ್ಸ್ ಮೈಂಡಲ್ಲಿ ಬರಬೇಕು. ಸೀಕೆಂಡ್ ಸ್ಕ್ವೇರ್ ವೈನ ನಾನು ಮೈನಸ್ 1 ಆಲ್ರೆಡಿ ಲೆಫ್ಟಿಗೆ ತೊಗೊಂಡಿದ್ದೇನೆ. ಇನ್ನು ರಿಮೈನಿಂಗ್ ಸೀಕೆಂಡ್ ಸ್ಕ್ವೇರ್ ವೈ ಇದೆ. ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೀಕೆಂಡ್ ತೀಟಾ? ಸೀಕೆಂಡ್ ತೀಟಾ ರೆಸಿಪ್ರೋಕಲ್ಲು 1 ಬೈ ಕಾಸ್ ತೀಟಾ. ಸ್ಕ್ವೇರ್ ಇದ್ದರೆ ಸ್ಕ್ವೇರ್ ಹಾಕ್ತೀರಿ. ಸೀಕೆಂಡ್ ಸ್ಕ್ವೇರ್ಗೆ ರೆಸಿಪ್ರೋಕಲ್ಲು 1 ಬೈ ಕಾಸ್ ಸ್ಕ್ವೇರ್ ವೈ. ಓಕೆ, 1 ಬೈ ಕಾಸ್ ಸ್ಕ್ವೇರ್ ವೈ. 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಕಾಸ್ ವೈ ಈಸ್ ಈಕ್ವಲ್ ಟು ವಾಟ್? ಸಿ ಕಾಸ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಝೆಡ್. ಕಾಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ವಾಟ್? ಟ್ಯಾನ್ ಸ್ಕ್ವೇರ್ ಝೆಡ್. ಕಾಸ್ ಸ್ಕ್ವೇರ್ ಪ್ಲಸಲ್ಲಿ ಏನು ಬರೀಲಿ ನಾನೀಗ? ಟ್ಯಾನ್ ಸ್ಕ್ವೇರ್ ಝೆಡ್ ಬರೆದೆ. 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಟ್ಯಾನ್ ಸ್ಕ್ವೇರ್ ಝೆಡ್ನ ನಾವು ಕಾಟ್ ಸ್ಕ್ವೇರ್ ಝೆಡ್ ಅಂತ ಬರೀಬೋದಲ್ಲ. ಓಕೆ, 1 ಬೈ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಕಾಟ್ ತೀಟಾ. 1 ಬೈ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ತೀಟಾ. ವಾಟ್ ಇಸ್ ಕಾಟ್ ಸ್ಕ್ವೇರ್ ತೀಟಾ? ಕಾಸ್ ಸ್ಕ್ವೇರ್ ಝೆಡ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಝೆಡ್. ಕಾಸ್ ಸ್ಕ್ವೇರ್ ಝೆಡ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಝೆಡ್. 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು cos z is equal to what? Again cos z. See, cos z is equal to what? Tan x. Cos z is equal to tan x. Cos square z ಅಂದರೆ here cos square z is equal to tan square x. Tan square x divided by ಇಲ್ಲಿ sin square z ಇದೆ. ಐಡೆಂಟಿಟಿ ಫಾರ್ಮುಲಾ ಆಫ್ sin square z ಅಂದರೆ 1 ಮೈನಸ್ cos square z. ಐಡೆಂಟಿಟಿ ಫಾರ್ಮುಲಾ sin square theta plus cos square theta is equal to 1.
required sin square theta is equal to what? 1 minus cos square theta. Instead of theta, ಇಲ್ಲಿ z ಇದೆ. ಓಕೆ, 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು, ಇದು ಆಲ್ರೆಡಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿದೆ, ಡಿವೈಡೆಡ್ ಬೈ 1 ಮೈನಸ್ ಅಗೇನ್ ಕಾಸ್ ಝೆಡ್ ಈಸ್ ಈಕ್ವಲ್ ಟು ವಾಟ್? ಕಾಸ್ ಝೆಡ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಇಯರ್ ಕಾಸ್ ಸ್ಕ್ವೇರ್ ಝೆಡ್ ಇದೆ, ಎಂತ ಬರೆಯೋಣ? ಟ್ಯಾನ್ ಸ್ಕ್ವೇರ್ ಎಕ್ಸ್. ಟೋಟಲ್ ಇದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಯಿತು. ಈಗ ಇದರಲ್ಲಿ ನಾವು ಸೈನ್ ಎಕ್ಸ್ ಕಂಡುಹಿಡಬೇಕು. ನಾವು ಇದನ್ನು ಈ ಥರ ಬರಿತೇನೆ, ಸೈನ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಎಕ್ಸನ್ನು ನಾನು ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್, ಕ್ಲಿಯರ್? 1 minus, again tan square x is the but sin square x divided by cos square x. LCM ತಂತಾನೆ, ಲೆಫ್ಟ್ ಸೈಡ್ ಇದಿದೆ 1 plus cos square x is equal to sin square x divided by, ಇದು LCM ತೊಗೊಂಡಾಗ cos square x ಕ್ಯಾನ್ಸಲ್ ಆಗುತ್ತೆ. ಇದು LCM ತಗೊಂಡಾದ್ಮೇಲೆ ಈಗ ಅಟ್ ಪ್ರೆಸೆಂಟ್ cos square x ಡಸ್ ನಾಟ್ ಕ್ಯಾನ್ಸಲ್. ಪ್ರೆಸೆಂಟಲ್ಲಿ cos square x ಕ್ಯಾನ್ಸಲ್ ಆಗಲ್ಲ. ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ, ಕಾಸ್ ಸ್ಕ್ವೇರ್ ಎಕ್ಸ್ ಮೈ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್, ದೆನ್ ಕಾಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್. ನಾವು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ, ಇವೆರಡು ಟರ್ಮು ಇದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ, ಇದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು 1 ಇಟ್ ಸೆಲ್ಫ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಕಾಸ್ ಟು ದಿ ಪವರ್ ಆಫ್ 4x, cos square x into cos square x cos to the power of 4x, plus into minus minus cos square x into sin square x, cos square x into sin square x ಅಂದರೆ ಒಂದೇ, sin square x into cos square x ಅಂದರೆ ಒಂದೇ. ಇನ್ನು ರೈಟ್ ಸೈಡಲ್ಲಿ ಉಳ್ಕೊಂಡಿದ್ದೇನೆ ರಿಮೈನಿಂಗ್ sin square x, ಅದು ಲೆಫ್ಟಿಗೆ ತೊಗೊತೇನೆ, ಲೆಫ್ಟಿಗೆ ತೊಗೊಂಡಾಗ ಮೈನಸ್ sin square x ಈಕ್ವಲ್ ಟು 0. ಟೋಟಲ್ ಇದನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಮಾಡಬೇಕೀಗ. ವೇರ್ ಅವರ್ ಕಾಸ್, ಎಲ್ಲಿ ಕಾಸ್ ಇದೆ ಐಡೆಂಟಿಟಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇನ್ ಟರ್ಮ್ಸ್ ಆಫ್ ಸೈನ್ ಮಾಡಬೇಕು ಅನ್ನೋದು ಮೈಂಡಿಗೆ ಬರಲಿ. ಓಕೆ, ವಾಟ್ ಇಸ್ ದ ಐಡೆಂಟಿಟಿ ಫಾರ್ಮುಲಾ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್? ಈ ತಾನೇ ಬರದೆ, ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸಲ್ಲಿ ನೆಕ್ಸ್ಟ್ ಟರ್ಮ್ ಹಂಗೆ ಬರೆದಿದ್ದೇನೆ. ಕಾಸ್ ಟು ದಿ ಪವರ್ ಆಫ್ 4x ಕ್ಯಾನ್ ಬಿ ರಿಟನ್ ಆ್ಯಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, 2 ಇಂಟು 2 4 ಅಲ್ಲಿಗೆ ಬರುತ್ತೆ. ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ಗೆ ಮತ್ತೆ ಐಡೆಂಟಿಟಿ ಫಾರ್ಮುಲಾ ಹಾಕ್ತೇನೆ, 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್, ಇದು ಲಾಸ್ಟ್ ಟರ್ಮ್ ಹಂಗೆ ಬರೀತೇನೆ, ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 0. ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್, ಇಲ್ಲೊಂದು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದೆ, ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ 3 ಸೈನ್ ಸ್ಕ್ವೇರ್ ಎಕ್ಸ್. ಇದು ಕ್ಲಿಯರ್ ಆಗಿದೆ, ಇದು ಆಗಿದೆ, ಇದು ಕ್ಲಿಯರ್ ಮಾಡಿದ್ದೇನೆ. ನೆಕ್ಸ್ಟ್ ಅಗೇನ್ ವಾಟ್ ಇಸ್ ದ ಐಡೆಂಟಿಟಿ ಫಾರ್ಮುಲಾ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್? 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್. ರಿಮೂವ್ ದ ಬ್ರಾಕೆಟ್, ಮೈನಸ್ಸಿಂದ ಎರಡು ಮಲ್ಟಿಪ್ಲಿಕೇಶನ್ ಮಾಡಿ, ಮೈನಸ್ 1 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ದಿ ಬಟ್ ಸೈನ್ ಟು ದಿ ಪವರ್ ಆಫ್ 4x. ಇದು ಕ್ಲಿಯರ್ ಮಾಡಿದ್ದೇನೆ, ಈಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ತೇನೆ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಶೀಟಲ್ಲಿ 1 ಮೈನಸ್ 3 ಸೈನ್ ಸ್ಕ್ವೇರ್ ಎಕ್ಸ್ 1 ಮೈನಸ್ 3 ಸೈನ್ ಲೆಂತಿ ಆಗಿದೆ, 1 ಮೈನಸ್ 3 ಸೈನ್ ಸ್ಕ್ವೇರ್ ಎಕ್ಸ್ 1 ಮೈನಸ್ 3 ಸೈನ್ ಸ್ಕ್ವೇರ್ ಎಕ್ಸ್ 1 ಮೈನಸ್ 3 ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ನೋಡಿ, ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ ಯೂಸಿಂಗ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಅಂದರೆ 1, ಬಿ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್. ವಾಟ್ ಇಸ್ ದ ಫಾರ್ಮುಲಾ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್? ಎ ಸ್ಕ್ವೇರ್ plus b square minus 2ab, where a is equal to 1, b is equal to sin square x. According to formula, 1 plus sin to the power of 4x minus 2 sin square x minus 2 sin square x. Next minus sin square x plus sin to the power of 4x plus sin to the power of 4x sin to the power of 4x. ಎಲ್ಲಾದರೂ ಕಾಸ್ ಇದೆಯಾ? ಇಲ್ಲ. ಓಕೆ, ಪವರ್ ಜಾಸ್ತಿ ಇರೋದು ಬರ್ಕೊಂತಾನೆ. ಸೈನ್ ಟು ದಿ ಪವರ್ ಆಫ್ 4x ಪ್ಲಸ್ ಸೈನ್ ಟು ದಿ ಪವರ್ ಆಫ್ 4x 2 ಸೈನ್ ಟು ದಿ ಪವರ್ ಆಫ್ 4x. ಕ್ಲಿಯರ್ ಆಯ್ತಿದು. ನೆಕ್ಸ್ಟ್ ಮೈನಸ್ 3 ಸೈನ್ ಸ್ಕ್ವೇರ್ ಎಕ್ಸು ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸು ಮೈನಸ್ 5 ಮೈನಸ್ 6 ಸೈನ್ ಸ್ಕ್ವೇರ್ ಎಕ್ಸ್. ಇನ್ನು ಕಾನ್ಸ್ಟೆಂಟಿಗೆ ಬರೋಣ, 1 ಪ್ಲಸ್ 1 2. ಓಕೆ,
ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿರ್ತೇನೆ. 2 sin to the power of 4x minus 3 minus 2 minus 5 minus 6 constant 1 plus 1 2. Okay, 2 sin to the power of 4x minus 6 sin square x plus 2 is equal to 0. To express into quadratic equation form, ನಾವು sin square x ಅನ್ನು ನಾನು sin to the power of 4x ಅಂತ ಇದೆಯಲ್ಲ, sin square x whole square ಅಂತ ಮಾಡ್ಕೊಂಡು sin square x ಅನ್ನು y ಅಂತ ತೊಗೊತೇನೆ. ಆಗ 2 ಇಂಟು y ಸ್ಕ್ವೇರ್ sin ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. y ಸ್ಕ್ವೇರ್ ಮೈನಸ್ 6y ಪ್ಲಸ್ 2 ಈಸ್ ಈಕ್ವಲ್ ಟು 0. ನಾವು y ಯೂಸಿಂಗ್ ಕ್ವಾಡ್ರೇಟಿಕ್ ಇದು ಡೈರೆಕ್ಟ್ ಫ್ಯಾಕ್ಟ್ರೈಸ್ ಆಗಲ್ಲ, ಫಾರ್ಮುಲಾ ಯೂಸ್ ಮಾಡೋಣ. y ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಕ್ವಾಡ್ರೇಟಿಕ್ ಇಕ್ವೇಷನ್ ಫಾರ್ಮುಲಾ minus b plus r minus root of b square minus 4ac divided by 2a. a is equal to 2, b is equal to minus 6, c is equal to 2. y is equal to, b is equal to minus 6, already minus is there, plus 6 plus r minus root of b square minus 6 square is about 36. 4 into a value 2, c value 2, 2 into 2 4, 4 into 4 16 by 2 into a value to 4. y is equal to 6 plus r minus root of 36 minus 16 is nothing but 20 divided by 4. That is equal to 6 plus r minus 20 can be written as what? 4 20. 4 as exact to 2 root 5. Clear? 2 root 5 by 4. ಈಗ observe ಮಾಡಿ. Here y has two values. 6 plus r minus 2 root 5 divided by 4. ಒಂದು ಪ್ಲಸ್ ವ್ಯಾಲ್ಯೂ ಇದೆ, ಮೈನಸ್ ವ್ಯಾಲ್ಯೂ ಇದೆ. ನಮಗೆ ಪ್ಲಸ್ ಇರೋದನ್ನ ಇಗ್ನೋರ್ ಮಾಡ್ಕೊಳ್ಳಿ. ಪ್ಲಸ್ ಇರೋದನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ. ಯಾಕೆ ಸರ್ ಪ್ಲಸ್ ಇರೋದನ್ನ ಇಗ್ನೋರ್ ಮಾಡ್ತಾ ಇದ್ದೀರಿ ಅಂದರೆ, sin x ಇಂಟರ್ವಲ್ಲು ಮೈನಸ್ 1 to 1, sin x ಇಂಟರ್ವಲ್ಲು ಮೈನಸ್ 1 to 1, ಒಂದಕ್ಕಿಂತ ಜಾಸ್ತಿ ಇರಬಾರ್ದು. 6 ಪ್ಲಸ್ ರೂಟ್ 5 ಅಂದರೆ ಅಪ್ರಾಕ್ಸಿಮೇಟ್ 2 ತೊಗೊತಾನೆ. 2 ಇಂಟು 2 4 ಆಯಿತು. 6 ಪ್ಲಸ್ 4 10 ಆಯಿತು. 10 by 4 ಅಂದರೆ 2.7 ಬರುತ್ತೆ. ಪ್ಲಸ್ ತಗೊಳಕ್ಕೆ ಹೋಗಬಾರ್ದು, ಮೈನಸ್ ತೊಗೊಬೇಕು. ಓಕೆ, y ಈಸ್ ಈಕ್ವಲ್ ಟು 6 ಮೈನಸ್ 2 ರೂಟ್ 5 ಡಿವೈಡೆಡ್ ಬೈ 4. ಈಗ ಇದು ಒಂದಕ್ಕಿಂತ ಕಡಿಮೆ ಆಗುತ್ತೆ ಸರ್, 100% ಆಗುತ್ತೆ. 6 ಮೈನಸ್ ರೂಟ್ 5 ಅಂದರೆ 2 ಪಾಯಿಂಟ್ ಸಮಥಿಂಗ್ ತೊಗೊತೇನೆ. 2 ಇಂಟು 2 4 ಅಕ್ಷಮ ತೊಗೊತೇನೆ ಬೈ 4. 6 ಮೈನಸ್ 4 ಅಂದರೆ 2 ಡಿವೈಡೆಡ್ ಬೈ 4, 1 by 2, 0 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಒಂದಕ್ಕಿಂತ ಕಡಿಮೆ ಇದೆ, ಕನ್ಸಿಡರ್ ಮೈನಸ್ ಓನ್ಲಿ. y ಈಸ್ ಈಕ್ವಲ್ ಟು 6 ಮೈನಸ್ 2 ರೂಟ್ 5 by 4 ಕೆನ್ ಬಿ ರಿಟನ್ ಆ್ಯಸ್ ರೂಟ್ 5 ಮೈನಸ್ 1 by 2 ಹೋಲ್ ಸ್ಕ್ವೇರ್ ಅಂತ ಬರೀತೀನಿ ನಾನು. 6 ಮೈನಸ್ 2 ರೂಟ್ 5 by 4 ಅನ್ನು ರೂಟ್ 5 ಮೈನಸ್ 1 by 2 ಹೋಲ್ ಸ್ಕ್ವೇರ್ ಅಂತ ಬರೀತೇನೆ. ಯಾವ ಬೇಸಿಸ್ ಮೇಲೆ ಬರೆದ್ರಿ ಸರ್? ಇದಕ್ಕೆ ನಾವು ಫಾರ್ಮುಲಾ ಅಪ್ಲೈ ಮಾಡ್ತೇನೆ. ಎ ಬೈ ಬಿ ಹೋಲ್ ಸ್ಕ್ವೇರ್ ಅಂದರೆ ಬೈ ಡಿನಾಮಿನೇಟರ್ 4 ಆಯಿತು. ರೂಟ್ 5 ಮೈನಸ್ 1 ಹೋಲ್ ಸ್ಕ್ವೇರ್ಗೆ ನಾನು ಎ ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ, ಎ ಸ್ಕ್ವೇರ್ ಅಂದರೆ 5 ಪ್ಲಸ್ ಬಿ ಅಂದರೆ 1 ಸ್ಕ್ವೇರ್ ಅಂದರೆ 1 ಮೈನಸ್ 2ab 2 ಇಂಟು ರೂಟ್ 5. ಓಕೆ, 5 ಪ್ಲಸ್ 1 6 ಮೈನಸ್ 2 ರೂಟ್ 5 ಬಂದಿದೆಯಲ್ಲ. ಅದಕ್ಕೆ ವೇರ್ y ಈಸ್ ಈಕ್ವಲ್ ಟು ವಾಟ್? ನಾವು y ಈಸ್ ಈಕ್ವಲ್ ಟು ಏನು ತೊಗೊಂಡಿದ್ದೇವೆ? y ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್. y ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್. ಕ್ಲಿಯರ್ಲಿ y ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ 5 ಮೈನಸ್ 1 by 2 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? ರೂಟ್ 5 ಮೈನಸ್ 1 by 2 ಈಸ್ ದ ಆನ್ಸರ್. sin x equal to root 5 minus 1 by 2 is the answer. Root 5 minus 1 by 2. Options ನೋಡೋಣ. ಓಕೆ, ಆಪ್ಷನ್ ಎ ರೂಟ್ 5 ಪ್ಲಸ್ 1 by 4 ಇದೆ. ರೂಟ್ 5 ಪ್ಲಸ್ 1 by 2 ಇದೆ. ಅಲ್ಲಿಗೆ ಎ ಆನ್ಸರ್ ಆಗಲ್ಲ, ಬಿನೂ ಆಗಲ್ಲ, ಸಿನೂ ಆಗಲ್ಲ. ರೂಟ್ 5 ಮೈನಸ್ 1 by 4 ಇದು ಹೊರಟೋಯ್ತು. ರೂಟ್ 5 ಪ್ಲಸ್ 1 ರೂಟ್ 5 ಮೈನಸ್ 1 by 2 ಇಲ್ಲಿ ಮೈನಸ್ ಮಾಡ್ತೇನೆ. ಓಕೆ, ಸೇಮ್ ಆಗುತ್ತಲ್ಲ ನೋಡಿ. ಇದು ಪ್ಲಸ್ ಇದ್ದರೆ ಇದು ಸೇಮ್ ಆಗುತ್ತೆ. ರೂಟ್ 5 ಪ್ಲಸ್ 1 by 2 ಇಲ್ಲಿ ಪ್ಲಸ್, ಇದು ದಿಸ್ ಇಸ್ ದ ಆನ್ಸರ್. ಬಿ ಇಸ್ ದ ಆನ್ಸರ್. ಓಕೆ, ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ವರ್ಕೌಟ್ ಮಾಡಿ 100% ವಿನ್ ಆಗ್ತೀರಿ. ನಾನು ಕಳಿಸೋ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿದರೆ ಮ್ಯಾಕ್ಸಿಮಮ್ ಎಲ್ಲ ಪ್ರಾಬ್ಲಮ್ಸನ್ನು ಮಾಡೋ ಥರ ನಾನು ಕವರ್ ಮಾಡಿರ್ತೇನೆ. ಥ್ಯಾಂಕ್ ಯು.